ಬ್ರಿಡ್ಜ್ ಕಟ್ಕೊಡ್ಬೇಕು. ಇದು ನೀವು ಕರೆಕ್ಟ್ ಮಾಡ್ತಿರೋ ಹ್ಯಾಂಗೆ ಮಾಡ್ತಿರೋ ನಮ್ಗೆ ಗೊತ್ತಿಲ್ಲ. ದೊಡ್ಡ ಮನಸ್ಸು ಮಾಡಿ ಬೀದರ್ ಹಿಡಿದು ಅವರ ತಾನೇ ಬೆಂಗಳೂರು ತಾನೇ ಬಂದೀನಿ. ಈ ರೋಡಿನ ಸಮಸ್ಯೆ ಅದ, ದೊಡ್ಡ ಸಮಸ್ಯೆ ಅದ. ಪಬ್ಲಿಕ್ ರೈತರಿಗೆ ಟ್ರ್ಯಾಕ್ಟರ್ ಆಗಲಿ, ಲಾರಿ ಆಗಲಿ, ಕಬ್ಬಿನ ಬಂಡಿ ಆಗಲಿ, ಹಲ್ಕಟ್ ಫ್ಯಾಕ್ಟ್ರಿಗೆ ಹೋಗ್ಲಕ್ಕ ರೋಡ್ ಇಲ್ಲ. ಸುತ್ತಕ್ಕೆ ಹೋಗ್ಬೇಕಂದ್ರೆ 30 ಕಿಲೋಮೀಟ್ರ್ ಸುತ್ತಕ್ಕೆ ಹೋಗ್ಬೇಕು. ಮತ್ತು ಕಿರೆ ಡಬಲ್ ಇಲ್ಲತ್ತದ. ದೊಡ್ಡ ಮನಸ್ಸು ಮಾಡಿ ರೇಕಲ್ಗೆ ಅವರ ಮಧ್ಯೆ ಬ್ರಿಡ್ಜ್, ಒಂದು ಮಂಗಳಿಗೆ ರೇಕಲ್ಗೆ ಮಧ್ಯೆ ಒಂದು ಬ್ರಿಡ್ಜು ಡಬಲ್ ರೋಡ್ ಮಾಡ್ಕೊಡ್ಬೇಕಂತಂದು ನಿಮ್ಮ ಸರ್ಕಾರಕ್ಕೆ ನಾವು ಮಾಡ್ಕೊಳ್ತದ. ವಿಜಯಸ್ವಾಮಿ ಅವರಾದೇಶ. ಇದಕ್ಕೆ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು. ನಾನು ನಿವೃತ್ತಿ ಶಿಕ್ಷಕರಾದಂತಹ ಕುಮಾರಸ್ವಾಮಿಯವರು ನಾನು ಈ ಅವಧಿಯಲ್ಲಿ ಮಾತಾಡ್ತಾ ಇದ್ದೀನಿ. ಕಂದಾಯ ಇಲಾಖೆಗಳಲ್ಲಿ ನಾನು ಹಲವಾರು ಜನಗಳನ್ನು ಅರ್ಜಿಯನ್ನು ನೀಡಿದರೂ ಸಹ ಖಾತೆ ವಗೈರೆ ಯಾವುದೇ ರೀತಿಯಲ್ಲಿ ನಿರಾಕರಿಸ್ತಾ ಇದ್ದಾರೆ. ಆದ್ದರಿಂದ ತಾವು ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ತಾವು ಕಳಕಳಿಯಿಂದ ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ಮನವಿ ಮಾಡ್ಕೊತಾ ಇದ್ದೀವಿ ಸರ್. ದಯವಿಟ್ಟು ಅವರಿಗೆ ಅಧಿಕಾರಿಗಳಿಗೆ ತಾವು ಮನವಿಯನ್ನು ನೀಡಿ, ಇಲ್ಲಿ ಜನಗಳನ್ನು ನೋಡಿದ್ರೆ ಬಹಳ ಇದಾಗುತ್ತೆ. ಭಾಳ ವಯಸ್ಸಾದವ್ರು ಬಂದವ್ರೆ, ಹ್ಯಾಂಡಿಕ್ಯಾಪ್ಟ್ಗಳು ಬಂದವ್ರೆ. ಈ ಥರ ತಾವು ಈ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನೆರವೇರಿಸ್ಕೊಡ್ಬೇಕಂತೂ ತಮ್ಮಲ್ಲಿ ಮನವಿಯಿಂದ ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ ಸರ್. ನಾವು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಶಿವಲಿಂಗಪ್ಪ ಸದನ. ನಾವೇನಪ್ಪ ಅಂದರೆ CM ಅವರಿಗೆ ಮನವಿ ಮಾಡ್ಕೊಂಡಿರೋದು 16-17ರಲ್ಲಿ ಏನು LKG UKG ಒಂದು ಪ್ರಾರಂಭ ಮಾಡಿದ್ವಿ. ಅವಾಗೇ ಸರ್ಕಾರಿ ಶಾಲೆಗಳು ಒಂಚೂರು ಮೇಲ್ಮಟ್ಟಕ್ಕೆ ಬರ್ತವೆ. ಅವರಿಗೆ ಸರ್ಕಾರದಿಂದ ಯಾವುದು ಇದು ಬರ್ತಾಯಿಲ್ಲ ಅನುದಾನಗಳು. ಅವ್ರಿಗೆ ಸ್ಯಾಲ್ರಿ ಕೊಡ್ಬೇಕು ಅನ್ನೋದು ಉದ್ದೇಶ. ಇನ್ನೊಂದು, ಮಕ್ಕಳಿಗೆ ಈ ಸರ್ಕಾರಿ ಶಾಲೆಗಳಲ್ಲಿ ಯಾವ ರೀತಿ ಬುಕ್ಸ್ ಆಗಲಿ, ಬಟ್ಟೆ ಆಗಲಿ, ಊಟಕ್ಕಾಗಲಿ ಕೊಡ್ತಾರೆ, ಅದೇ ಟೈಪ್ LKG UKG ಒಂದು ಮನವಿ ಕೊಟ್ಟರೆ ಎಲ್ಲರೂ ಅನುಕೂಲ ಆಕತಿ. ಈಗಿರೋ ಏನಪ್ಪ STMC ಅವರಿಗೆ ಅಂದರೆ ಇವರು ಅಲ್ಲಿ STMC ಅಧ್ಯಕ್ಷರುಗಳು ದುಡ್ಡು ಕೊಡ್ಬೇಕು ಅಂತ ಸರ್ಕಾರದಿಂದ ಅಲ್ಲಿ ಒಕ್ಕೂಟದಿಂದ ಮಾಡ್ಕೊಂಡ್ರು. ಕೆಲವು ಶಾಲೆಗಳು ಕೊಡ್ತಾಯಿದ್ರೆ, ಕೆಲವು ಶಾಲೆಗಳು ಕೊಡ್ತಾಯಿಲ್ಲ. ಆ ಉದ್ದೇಶಪೂರ್ವಕವಾಗಿ ಸರ್ಕಾರನ ಇದನ್ನು ಎತ್ಕೊಂಡು ಸಂಬಳ ಕೊಡ್ಬೇಕು. ಯಾಕಪ್ಪ ಅಂದರೆ ಶಿಕ್ಷಣಕ್ಕೆ ಒತ್ತು ಕೊಡ್ತಾರೆ ಅಂದರೆ ನಮ್ಮ ಇದೇ ಸಿದ್ದರಾಮಯ್ಯನವರು 16-17 ಸಾಲಿನಲ್ಲಿ ಮುಖ್ಯಮಂತ್ರಿ ಆದಾಗ ಇವರಿಂದನೇ ನಾವು ಒಂದು ಅಲ್ಲಿಗೆ ಪೊಲಿಷನ್ ಹಾಕ್ಸಿದ್ವಿ. ನಾವು ಹೊನ್ನಾಳಿ ತಾಲೂಕಿಂದ ಬಂದಿರೋದು, ದಾವಣಗೆರೆ ಡಿಸ್ಟಿಕ್ಕು. ಈಗ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕಂತೇಳಿ ನಮ್ಮ ಮನೆಗೆ. ಸರ್, ನಾನು ಕರ್ನಾಟಕ ರಾಜ್ಯ ಶಿಕ್ಷಣ ಸಂಸ್ಥೆ ನೌಕರ ಸಂಘದ ರಾಜ್ಯಾಧ್ಯಕ್ಷ ಷಣ್ಮುಖ ಅಂತೇಳಿ. ನಂದು ದಾವಣಗೆರೆನೇ. ನಮ್ಮ ಕಚೇರಿ ಬಂದ್ಬಿಟ್ಟು ಮಲ್ಲೇಶ್ವರಂನಲ್ಲಿದೆ. ಸಿದ್ದರಾಮಯ್ಯನವರು 2014ರಲ್ಲಿ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಒಂದು ಅನುದಾನಿತ ನೌಕರಿಗೆ ಒಂದು ವಿಧೇಯಕವನ್ನು ಜಾರಿ ತಂದರು. ಅದನ್ನು ಪೂರ್ವಾನ್ವಯಗೊಳಿಸಿದ್ರು. ಅಂದರೆ ಪೂರ್ವಾನ್ವಯ ಅಂತಂದು ಹೇಳಿದ್ರೆ 1995ರಿಂದನೂ ಅದನ್ನು ಅನ್ವಯ ಮಾಡಿಬಿಟ್ಟು 2014ರಲ್ಲಿ ಮಾಡಿದ್ದು. ಸರ್ವೋಚ್ಚ ನ್ಯಾಯಾಲಯ ಅದನ್ನು ರಿಜೆಕ್ಟ್ ಮಾಡಿತು. ಆದರೂ ಸಹ ಇವತ್ತು ಏನಾಗಿದೆ ಅಂದರೆ 90ನೇ ಇಸ್ವಿಯಿಂದ ಕೆಲಸ ಮಾಡ್ತಕ್ಕಂಥ ಶಾಲಾ ಶಿಕ್ಷಣ ಉಪನ್ಯಾಸಕರು ಮತ್ತು ನೌಕರ ವರ್ಗದವರಿಗೆ ನಿವೃತ್ತಿ ವೇತನ ಇಲ್ಲ, ಸಂಬಳ ಇಲ್ಲ, ಕಷ್ಟದಲ್ಲಿದ್ದಾರೆ. ಇವರು ವಿರೋಧ ಪಕ್ಷದ ನಾಯಕರಿದ್ದಂಥ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿಯವರಿಗೆ ಒಂದು ಲೆಟ್ರ್ ಕೊಟ್ಟರು. ಅದನ್ನು ಭವಿಷ್ಯವರ್ತಿಯಾಗಿ ಮಾಡಿರಿ, ಅಂದರೆ 12/2/14 ನಂತರ ವಿಧೇಯಕವನ್ನು ಜಾರಿ ತರ್ರಿ ಅಂತೇಳಿ. ಈಗ ಇವರೇ ಮುಖ್ಯಮಂತ್ರಿಗಳಾಗಿದ್ದರೆ ದಯವಿಟ್ಟು ಅದನ್ನು ಭವಿಷ್ಯವರ್ತಿಯಾಗಿ ಮಾಡಿ ನೌಕರರ ಪಾಲಿಗೆ ಒಳ್ಳೇದು ಮಾಡ್ಬೇಕಂತ ಕೇಳ್ತಾರೆ. ಸರ್, ನಾನು ಮಂಡ್ಯ ಜಿಲ್ಲೆ ನಾಗತಿಹಳ್ಳಿಯಿಂದ ಬಂದಿದ್ದೀನಿ. ನಮ್ಮ ಮಿಸಸ್ಸು ತೀರೋಗಿ ಕೊರೋನಾ ಇದರಿಂದ ತೀರೋಗಿದ್ದಾರೆ. ಅಲ್ಲಿಂದ ಪರಿಹಾರ ರಾಜ್ಯ ಸರ್ಕಾರದಿಂದ ಸಿಗ್ತಾ ಇಲ್ಲ. BPL ಇದ್ದಿದ್ದ APL ಅಂತ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಇಲ್ಲೇನೋ ಪರಿಹಾರ ಸಿಗ್ತದೆ ಅಂತ ಬಂದೆ. ಇಲ್ಲಿ ನಾನಾ ಕೌಂಟ್ರ್ಗಳಿಗೆ ಇಲ್ಲೋಗಿ ಅಂತ ಅಲ್ಲಿ ಅಲಿಸಿದ್ರು. ಹಂಗೆ ಕಂದಾಯ ಇಲಾಖೆಗೆ ಕೊಡಿ ಅಂತ ಈಗ ಸ್ವೀಕೃತಿ ಪತ್ರ ಕೊಟ್ಟಿದ್ದಾರೆ. ಅದು ಕೊಟ್ಟರೆ ಇವ್ರದ್ದು ಒಂದು ಒಳ್ಳೆತನ ಸ್ವೀಕರಿಸ್ತೀವಿ ಸರ್. ನಾನು ಡಾಕ್ಟರ್ ಉಮೇಶ್ ಅಂತ, ಕುಂದಾಪುರದಲ್ಲಿರೋದು. ಕುಂದಾಪುರ ಬೆಂಗಳೂರು. ನನ್ನ ಸ್ವಂತ ಮನೆ ಕುಂದಾಪುರ ಗುಡ್ಡೆಯಲ್ಲಿದೆ. ಅದಕ್ಕೆ ರಸ್ತೆ ಹೈವೇ ರೋಡ್ ಆದಮೇಲೆ ಅದೊಂದು ಪಾಕೆಟ್ ಮುನ್ಸಿಪಾಲ್ಟಿದಲ್ಲಿ ರಸ್ತೆ ಇಲ್ಲದೇ ಆ ಮನೆ ಒಂದು 10-15 ಮನೆಗೆ ರಸ್ತೆ ಇಲ್ಲ. DC ಇನ್ಸ್ಪೆಕ್ಷನ್ ಮಾಡಿದ್ದಾರೆ, AC ಮಾಡಿದ್ದಾರೆ, ತಹಶೀಲ್ದಾರ್ ಮಾಡಿದ್ದಾರೆ. ಮುನ್ಸಿಪಾಲ್ಟಿ ಬಂದ ರೆಸಲ್ಯೂಷನ್ ಮಾಡಿ ಕಳಿಸ್ತಾರೆ. ಅವ್ರು ಹೇಳಿದ ಆಮಿಷಕ್ಕೆ ನಾವು ಒಪ್ಪಿ ಅಂದಾಗ ಮತ್ತೆ ವಾಪಸ್ ವಿಡ್ರಾ ಮಾಡ್ತಾರೆ. ಅದಕ್ಕೋಸ್ಕರ ಪುನಃ ಕೊಟ್ಟಿದ್ದೀವಿ. ಸೆಕ್ರೆಟ್ರಿಯೇಟ್ ಚೀಫ್ ಮಿನಿಸ್ಟ್ರು ಕೊಟ್ಟಿದ್ದಾರೆ ಹಿಂದಿನವರು. ಎಲ್ಲ ಮಿನಿಸ್ಟ್ರು ಕೊಟ್ಟರು ಅದು ನಂಗೆ ಆಗ್ತಾಯಿದ್ದಾರೆ. ಅಲ್ಲಿ BJP ಇದೆ, ಬೇರೆ ಪಕ್ಷದವ್ರು ಯಾರು ಕೊಟ್ಟರೆ ತೊಂದರೆ ಮಾಡ್ತಾಯಿದ್ದಾರೆ. ದಯವಿಟ್ಟು ಕೊಡಬೇಕು ಅಂತ ಒಂದು ರೆಪ್ರೆಸೆಂಟೇಟಿವ್ ಕೊಟ್ಟಿದ್ದೀನಿ CMಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.